ರಾಜದಾರಿ ಟಿವಿ, ಅಡೆತಡೆ ಇಲ್ಲದ ಪ್ರಜಾದಾರಿ. ನಮಸ್ಕಾರ ವೀಕ್ಷಕರೇ, ತಮಗೆಲ್ಲರಿಗೂ ರಾಜದಾರಿ ಟಿವಿಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಚಿಕ್ಕಣ್ಣ ರಮೇಶ್ ಮಾತಾಡ್ತಾ ಇರೋದು. ವೀಕ್ಷಕರೇ, ಈ ವರ್ಷದ ಯುಗಾದಿ ಹಬ್ಬದ ವಿಶೇಷ ಮತ್ತು ಯಾವ ರಾಶಿಗಳಿಗೆ ಈ ವರ್ಷದ ಯುಗಾದಿ ಹಬ್ಬದ ಒಂದು ಶುಭ ಮತ್ತು ಅಶುಭ ಫಲಗಳನ್ನು ಯಾವ ರೀತಿ ಇರುತ್ತದೆ ಎಂಬುದಾಗಿ ನಾನು ತಿಳಿಸ್ಕೊಡ್ತೇನೆ. ಪ್ರಥಮವಾಗಿ ಎಲ್ಲರಿಗೂ ಕೂಡ ಸಮಸ್ತ ಕರ್ನಾಟಕದ ಜನತೆಗೆ ಮತ್ತು ರಾಜದಾರಿ ಟಿವಿಯ ವೀಕ್ಷಕರಿಗೆ ಪ್ರಪ್ರಥಮವಾಗಿ ಯುಗಾದಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ, ತಮಗೆಲ್ಲರಿಗೂ ಕೂಡ ಭಗವಂತನು ಆಯುರ ಆರೋಗ್ಯ ಐಶ್ವರ್ಯ ಭಾಗ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೇನೆ. ಮುಖ್ಯವಾಗಿ ಈ ಯುಗಾದಿ ಇದೇ ತಿಂಗಳ ಅಂದರೆ ಮಾರ್ಚ್ ತಿಂಗಳ 30ನೇ ದಿನಾಂಕದಂದು ಪ್ರಾರಂಭವಾಗ್ತಾ ಇದೆ. ಸಾಮಾನ್ಯವಾಗಿ ನಾವು ಯುಗಾದಿ ಹಬ್ಬ ಅಂದಾಗ ಹಲವಾರು ವಿವಿಧ ರೀತಿಯಾದಂತಹ ಭಾರತ ದೇಶದ ಭಾಗಗಳಲ್ಲಿ ವಿವಿಧ ರೀತಿಯಾಗಿ ಈ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಮುಖ್ಯವಾಗಿ ದಕ್ಷಿಣ ಭಾರತದಲ್ಲಿ ಈ ಯುಗಾದಿ ಹಬ್ಬವನ್ನು ಒಂದು ಹೊಸ ಯುಗ ಅಂದರೆ ಹೊಸ ವರ್ಷದ ಪ್ರಾರಂಭ ಅಂತ ನಾವೇನು ಹೇಳ್ತೀವಿ ಅದನ್ನು ಆಚರಣೆ ಮಾಡ್ತಾರೆ. ಇನ್ನು ಮುಖ್ಯವಾಗಿ ತಮಿಳುನಾಡಿನ ಕಡೆ ಅವರು ಯುಗಾದಿಯನ್ನು ಸೂರ್ಯನ ಆಧಾರದ ಮೇಲೆ ಒಂದು ಯುಗಾದಿ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಆದರೆ ಇವತ್ತಿನ ಒಂದು 30ನೇ ದಿನಾಂಕದಲ್ಲಿ ಏನು ಬರ್ತಾ ಇದೆ ಅದು ಚಾಂದ್ರಮಾನ ಯುಗಾದಿ, ಚಂದ್ರನ ಆಧಾರದ ಮೇಲೆ ನಾವು ಯುಗಾದಿ ಹಬ್ಬವನ್ನು ನಿರ್ಣಯ ಮಾಡಿ ನಾವು ಆಚರಣೆ ಮಾಡೋದು ಸಹಜವಾಗಿ ಎಲ್ಲರಿಗೂ ಕೂಡ ಗೊತ್ತೇ ಇದೆ. ಈ ಯುಗಾದಿ ಹಬ್ಬದಲ್ಲಿ ಯಾವ ರಾಶಿಗಳಿಗೆ ಯಾವ ರೀತಿಯಾದಂಥ ಶುಭ ಫಲಗಳು ಮತ್ತು ಅಶುಭ ಫಲಗಳನ್ನು ನಾವು ನೋಡಿದಾಗ ಈ ಯುಗಾದಿ ಹಬ್ಬದ ಒಂದು ಪ್ರಾರಂಭದ ಗ್ರಹಗತಿಗಳನ್ನು ನಾವು ಗಮನಿಸಿದಾಗ ಕೆಲವು ರಾಶಿಗಳಿಗೆ ಶುಭ ಫಲಗಳು ಮತ್ತು ಕೆಲವು ರಾಶಿಗಳಿಗೆ ಅಶುಭ ಫಲಗಳನ್ನು ಕೂಡ ನಾವು ನೋಡ್ಬೋದು. ಈ ಯುಗಾದಿ ಹಬ್ಬದ ಒಂದು ವೈಶಿಷ್ಟ್ಯತೆ ಏನಪ್ಪ ಅಂತಂದರೆ, ಯುಗಾದಿ ಹಬ್ಬದ ಪ್ರಾರಂಭದ ಒಂದು ದಿನ ಮೊದಲೇ ಅಂದರೆ 29ನೇ ತಾರೀಕು ಶನಿಗ್ರಹ ತನ್ನ ಪಥವನ್ನು ಬದಲಿಸಿ ಕುಂಭರಾಶಿಯಿಂದ ಮೀನರಾಶಿಗೆ ಪ್ರವೇಶ ಮಾಡ್ತಾ ಇದೆ. ಇದು ಕೂಡ ಒಂದು ರಾಶಿಗಳ ಮೇಲೆ ಅಂದರೆ ಈ 12 ರಾಶಿಗಳೇನಿದೆ ಮೇಷದಿಂದ ಮೀನದವರೆಗೆ ಈ ರಾಶಿಗಳ ಮೇಲೆ ಕೆಲವೊಂದು ಪರಿಣಾಮಗಳು ಅಂದರೆ ಅದು ಒಳ್ಳೆಯದು ಆಗಿರ್ಬೋದು ಮತ್ತು ಕೆಟ್ಟ ಪರಿಣಾಮಗಳನ್ನು ಕೂಡ ನಾವು ನೋಡ್ಬೋದು. ಈ ಎಲ್ಲ ವಿಚಾರಗಳನ್ನು ಕೂಡ ಈ ಒಂದು ಯುಗಾದಿ ಹಬ್ಬದ ವಿಶೇಷ ಸಂಚಿಕೆಯಲ್ಲಿ ರಾಜದಾರಿ ಟಿವಿಯಲ್ಲಿ ಪ್ರತಿಯೊಂದು ರಾಶಿಗೆ ಶುಭ ಮತ್ತು ಅಶುಭ ಫಲಗಳನ್ನು ಯಾವ ರೀತಿ ಇರುತ್ತೆ, ಅದಕ್ಕೆ ಯಾವ ರೀತಿಯಾದಂಥ ಪರಿಹಾರಗಳನ್ನು ಅಂದರೆ ಯಾವುದೇ ದೋಷ ಇದ್ದಾಗ ಅದಕ್ಕೆ ಪರಿಹಾರಗಳನ್ನು ಯಾವ ರೀತಿ ನಾವು ಮಾಡಿಕೊಳ್ಬೇಕು, ಅತ್ಯಂತ ಸರಳ ರೀತಿಯಲ್ಲಿ ಮಾಡಿಕೊಳ್ಳುವಂಥ ಪರಿಹಾರಗಳನ್ನು ಕೂಡ ನಾನು ತಿಳಿಸ್ಕೊಡ್ತೇನೆ. ಇನ್ನು ಮುಂದಿನ ಲಗ್ನ ಮತ್ತು ರಾಶಿ ತುಲಾ ಲಗ್ನ ಮತ್ತು ತುಲಾ ರಾಶಿ. ರಾಶಿಯಾಧಿಪತಿಯಾಗಿರ್ತಕ್ಕಂಥ ಶುಕ್ರ 1, 6, 9ನೇ ಮನೆಯನ್ನು ಸೂಚಿಸುವುದರಿಂದ 1, 6, 9ನೇ ಮನೆಯನ್ನು ಸೂಚಿಸುವುದರಿಂದ ಇವರು ತಾವು ಮಾಡುವ ಕೆಲಸ ಕಾರ್ಯಗಳಲ್ಲಿ ಅತ್ಯಂತ ಜಾಗರೂಕರಾಗಿರಬೇಕಾಗುತ್ತೆ. ಕಾರಣ ರಾಶ್ಯಾಧಿಪತಿ ರಾಹು ಮತ್ತು ನೀಚ ಬುಧ, ಸೂರ್ಯ ಮತ್ತು ಚಂದ್ರರ ಯುತಿ ಇರೋದ್ರಿಂದ 6ನೇ ಮನೆ ರೋಗಸ್ಥಾನ, ಶತ್ರುವಿನ ವೃದ್ಧಿಯನ್ನು ತೋರಿಸ್ತಿದೆ, ವೃತ್ತಿಯನ್ನು ಕೂಡ ತೋರಿಸಿದೆ. ಕೆಲಸ ಕಾರ್ಯಗಳನ್ನು ಕೂಡ 6ನೇ ಮನೆ ಬಹಳ ಒಂದು ಪ್ರಮುಖ ಪಾತ್ರವನ್ನು ವಹಿಸೋದ್ರಿಂದ
ಕೆಲಸ ಕಾರ್ಯಗಳಲ್ಲಿ ಅಡೆತಡೆ. ಈ ಕಾರಣದಿಂದಾಗಿ ನೀವು ಯಾವ ಕೆಲಸವನ್ನು ಮಾಡ್ತಾ ಇದ್ದೀರಾ ಆ ಕೆಲಸವನ್ನು ಯಾವುದೇ ಕಾರಣಕ್ಕೂ ಕೂಡ ತ್ಯಜಿಸಬೇಡಿ. ಅಂದರೆ ಕೆಲವರಿಗೆ ಆಸೆ ಇರುತ್ತೆ, ನಾನು ಈ ಕೆಲಸ ಬಿಟ್ಟು ಬೇರೆ ಮತ್ತೊಂದು ಕೆಲಸ ಏನೋ ಒಂದು ದೊಡ್ಡದಾಗಿ ಮಾಡಬೇಕು ಅನ್ನತಕ್ಕಂಥ ಒಂದು ಆಸೆ ಇರುತ್ತೆ. ಆದರೆ ಅಲ್ಲಿ ತೊಂದರೆಯನ್ನು ಅನುಭವಿಸತಕ್ಕಂಥ ಒಂದು ಸಂದರ್ಭ ಇರುತ್ತೆ. ಬಹಳ ಎಚ್ಚರಿಕೆ ಇರುತ್ತೆ. ಇನ್ನು 8ರಲ್ಲಿ ಗುರು ಇರೋದ್ರಿಂದ ಗುರು ಹಿರಿಯರಲ್ಲಿ ಸ್ವಲ್ಪ ಗೌರವದಿಂದ ವರ್ತಿಸಿ. ಕುಜ 9ನೇ ಮನೆ ಹಾಗೂ 2ನೇ ಮನೆ ಅಧಿಪತಿ ಆಗಿರೋದ್ರಿಂದ ತಂದೆಯಿಂದ ಬರುವಂತಹ ಲಾಭ ನೀವು ಪಡೆಯೋದಕ್ಕೆ ತಂದೆ ಮತ್ತು ಗುರು ಹಿರಿಯರನ್ನು ಬಹಳ ಗೌರವದಿಂದ ಕಾಣುತ್ತೇವೆ. ಯಾಕೆಂದರೆ ಈಗ ಸೂರ್ಯ 6ನೇ ಮನೆಯಲ್ಲಿ ರಾಹುವಿನ ಜೊತೆ ಇರೋದ್ರಿಂದ ನಿಮಗೆ ತಂದೆಯಿಂದ ಬರುವಂಥ ಲಾಭ ಸಿಗೋದಿಲ್ಲ. ಈ ಕಾರಣದಿಂದ ತಂದೆ ಮತ್ತು ತಾಯಿಯರ ಜೊತೆ ಅತ್ಯಂತ ಗೌರವದಿಂದ ಅವರ ಸೇವೆಯನ್ನು ಮಾಡಿ ಅಂತ ನಾನು ನಿಮ್ಗೆ ಹೇಳಬಲ್ಲೆ. ಅದೇ ರೀತಿ ಈ 6ನೇ ಮನೆಯಲ್ಲಿ 6 ಗ್ರಹಗಳು ಸ್ಥಿತರಾಗಿರೋದ್ರಿಂದ ಬಹಳ ಎಚ್ಚರಿಕೆಯನ್ನು ವಹಿಸಿ. ಕೆಟ್ಟ ಪರಿಣಾಮಗಳನ್ನು ನೀವು ಅನುಭವಿಸಿರ. ದಾಂಪತ್ಯ ಜೀವನದಲ್ಲಿ ತೊಂದರೆ, ಬಂಧು ಬಳಗದಿಂದ ತೊಂದರೆ, ವಿನಾಕಾರಣ ಹಣವ್ಯಯ, ಸಾಲದ ಸುಳಿಯಲ್ಲಿ ಸಿಲುಕಿಕೊಳ್ಳುವುದು, ಈ ಎಲ್ಲ ಕೆಟ್ಟ ಒಂದು ಪರಿಣಾಮವನ್ನು ಈ ಒಂದು ತುಲಾ ಲಗ್ನ ಮತ್ತು ರಾಶಿಯವರು ಅನುಭವಿಸೋದ್ರಿಂದ ಸಾಧ್ಯವಾದಷ್ಟು ಬಹಳ ಎಚ್ಚರಿಕೆ ಇರಿ. ಇಲ್ಲಿ ಮುಖ್ಯವಾಗಿ ಈ ತುಲಾ ರಾಶಿಯವರಿಗೆ ಸಾಮಾನ್ಯವಾಗಿ ಬಹಳ ಎಷ್ಟೇ ಎಚ್ಚರಿಕೆ ವಹಿಸಿದ್ರು ಕೂಡ ಕೆಟ್ಟ ಚಟಗಳಿಗೆ ಏನಾದರೂ ಬಲಿಯಾದರೆ ಬಹಳ ತೊಂದರೆಯನ್ನು ಅನುಭವಿಸ್ತಾರೆ. ಈ ಕಾರಣದಿಂದ ಶುಕ್ರವಾರದ ದಿವಸ ಅಥವಾ ನೀವು ಜನಿಸಿರತಕ್ಕಂತಹ ನಕ್ಷತ್ರದ ದಿವಸ ಕುಲದೇವರ ಪ್ರಾರ್ಥನೆಯನ್ನು ಮಾಡಿ, ಶಿವನ ಆರಾಧನೆ, ಶಿವನಿಗೆ ಅಭಿಷೇಕವನ್ನು ಕೊಡುವುದು. ಸೋಮವಾರದ ದಿವಸ ಪೌರ್ಣಮಿ ದಿನ ಚಂದ್ರನ ದರ್ಶನ ಮಾಡೋದು. ಹಾಗೂ ತಮ್ಮ ಕುಟುಂಬದಲ್ಲಿ ಶುಕ್ರವಾರದ ದಿವಸ ಏನಾದರೂ ನೀವು ಮನೆಗೆ ಹೋಗಬೇಕಾದ್ರೆ, ಹೊರಗಡೆಯಿಂದ ಅಥವಾ ಕೆಲಸ ಕಾರ್ಯಗಳಿಂದ ಮನೆಗೆ ಹೋಗಬೇಕಾದ್ರೆ ಯಾವುದಾದರೂ ವಸ್ತುಗಳನ್ನು, ಸಿಹಿ ತಿನಿಸುಗಳನ್ನು ತೆಗೆದುಕೊಂಡು ಹೋಗಿ. ಅದು ಸ್ವಲ್ಪ ಶುಕ್ರನ ಒಂದು ತತ್ವವನ್ನು ಹೆಚ್ಚು ಮಾಡುತ್ತೆ. ಉದಾಹರಣೆಗೆ ಮಲ್ಲಿಗೆ ಹೂವು, ಸ್ವೀಟು, ಸಿಹಿ, ಮನೆಗೆ ಬೇಕಾಗಿರತಕ್ಕಂಥ ವಸ್ತುಗಳು, ಸಕ್ಕರೆ ಇರ್ಬೋದು, ಮನೆಗೆ ತೆಗೆದುಕೊಂಡೋಗಿ ಶುಕ್ರವಾರ ದಿವಸ ಸ್ವಲ್ಪ ನೆಗೆಟಿವ್ ಕೂಡ ಕಡಿಮೆ ಆಗುತ್ತೆ.